ಹಾಯ್ ಫ್ರೆಂಡ್ಸ್. ಸೊ ಈವ್ನಿಂಗ್ ಆಗಿದೆ ಇವಾಗ. ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಟೆಸ್ಟ್ ಇತ್ತಲ್ವಾ ಸ್ಕೂಲಲ್ಲಿ. ಸೊ ಟೆಸ್ಟ್ ಕೊಟ್ಬಿಟ್ಟು ಮಕ್ಕಳಿಗೆ ಒಂದು 10 ನಿಮಿಷ ಪರ್ಮಿಷನ್ ಕೇಳಿಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಇಲ್ಲಿ ಇಂಜೆಕ್ಷನ್ ಕೊಟ್ಟರು, ಟಿ ಇಂಜೆಕ್ಷನು ತಗೋತಾ ಇರಬೇಕಂತೆ ಮಂತ್ಲಿ ಬರ್ತಾಯಿರಲಿಲ್ಲ, ತಗೊಂಡಿಲ್ಲ ನೀವು ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬಂದೆ. ಇನ್ನೂ ಪೇನ್ ಇದೆ, ಇನ್ನೂ ನೋವ್ತಾ ಇದೆ ಯಾಕೋ. ಒಂಥರ ಗಡ್ಡೆ ಥರ ಕಟ್ಬಿಟ್ಟಿದೆ, ತುಂಬ ನೋವ್ತಾ ಇದೆ. ಹಾಗೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬ್ಲಡ್ ಟೆಸ್ಟ್ಗೆ ಬ್ಲಡ್ ಕೊಟ್ಬಿಟ್ಟು ನೆನ್ನೆ ಬಂದುಬಿಟ್ಟಿದ್ದೆ. ಸೊ ಇವತ್ತು ರಿಪೋರ್ಟ್ ಇಸ್ಕೊಂಡು ಆಮೇಲೆ ಇಲ್ಲೇ ನಮ್ಮದು ಒಂದು ಹಾಸ್ಪಿಟ್ಲಿದೆ, ನಮ್ಮದಲ್ಲ, ಇಲ್ಲೇ ಒಂದು ಹೊಸ ಹಾಸ್ಪಿಟ್ಲ್ ಓಪನ್ ಆಗಿದೆ, ಶ್ರೀ ಹಾಸ್ಪಿಟ್ಲ್ ಅಂತ. ಅಲ್ಲೋಗಿ ಡಾಕ್ಟರ್ ಹತ್ರ ನಾಳೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಒಂದು ಸ್ಲಿಪ್ ಇಸ್ಕೋಬೇಕು ಅವ್ರ ಹತ್ರ. ಅವರು ಸಿಗ್ನೇಚರ್ ಮಾಡಿಕೊಟ್ರೆ ಸ್ಕ್ಯಾನಿಂಗ್ಗೆ. ಸೊ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಅದನ್ನು ಕೊಟ್ಟರೆ, ಇವಾಗ ಮೊದಲಾದರೆ ಸ್ಕ್ಯಾನಿಂಗ್ ಹೋಗಿದ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಬಿಡ್ತಾಯಿದ್ರು. ಇವಾಗ ಇರಲೇಬೇಕು, ಡಾಕ್ಟರ್ದು ಡಿಸ್ಕ್ರಿಪ್ಷನ್ ಇರಲೇಬೇಕು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ. ಸೊ ಅದಕ್ಕೆ ನಾವು ಇಲ್ಲೇ ತೊಗೊಂಡು ಹೋಗೋಣ ಅಂತಿದ್ದೀವಿ. ಆಮೇಲೆ ನಾಳೆ ಸ್ಕ್ಯಾನಿಂಗ್ ಹೋಗಬೇಕು. ನಾಳೆ ಹೋಗಲ್ಲ ಸ್ಕೂಲ್ಗೆ, ನಾವು ಹೋಗಿ ಬರೋ ಅಷ್ಟೊತ್ತಲ್ಲೇ ಆಗಿಬಿಡುತ್ತೆ. ಚಿಂತಾವರದಲ್ಲಿ ತೋರಿಸ್ತಾ ಇರೋದು, ಹೋಗಿ ಜರ್ನಿನೇ ಆಗಿಬಿಡುತ್ತೆ. ಸೊ ನಾಳೆ ಗೊತ್ತಾಗುತ್ತೆ ಪಾಪು ಹೇಗಿದೆ ಅಂತ ಅಂದ್ಬಿಟ್ಟು. 2 ತಿಂಗಳಾಯಿತು ಹೋಗಬೇಕಾಗಿತ್ತು. ಇವಾಗ ಇಷ್ಟೊತ್ತಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ಬೇಕಾಗಿತ್ತು. 1 ತಿಂಗಳು ಲೇಟಾಗಿದೆ. ಅದೇ ಎಕ್ಸಾಮು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಹಾಗೆ ಕಾರ್ಯ ಎಲ್ಲ ಇತ್ತು, ಅಜ್ಜಿದು ಕಾರ್ಯ ಎಲ್ಲ ಇತ್ತಲ್ವಾ. ಸೊ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಸೊ ನಾಳೆ ಹೋಗೋಣ ಅಂತಿದ್ದೀನಿ. ನಾಳೆ ನನ್ನ 6 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಹಾಗೆ ನನ್ನ ಹೆಲ್ತ್ ಅಪ್ಡೇಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಕಮೆಂಟಲ್ಲಿ ನೀವು ತುಂಬ ಜನ ಕೇಳಿದರು, ಒಂದು 4-5 ಕಮೆಂಟ್ ಬಂದಿದೆ. ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಅಂದ್ಬಿಟ್ಟು. ಇವಾಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ಅಲ್ಲಿ ನನಗೆ 1 ಮಂತ್ ಸ್ಯಾಲ್ರಿ ಅಷ್ಟೇ ಬಂದಿರೋದು, ಇನ್ನೂ 2 ಮಂತ್ ಇನ್ನೂ ಆಗಿಲ್ಲ. ಸೊ 1 ಮಂತ್ ಸ್ಯಾಲ್ರಿ, ಫಸ್ಟ್ ಮಂತ್ ಸ್ಯಾಲ್ರಿ ನಂದು ಎಷ್ಟು ಬಂತು ಅಂತಂದರೆ, ಸೊ ಸ್ಯಾಲ್ರಿ ಅಂತೂ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನನಗೆ ಬರ್ತಾ ಇರೋದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 9,000 10,000 ಬರ್ಬೋದು ಅಂತ. ಬಟ್ ನಾನು ರಜೆಗಳು ಎಲ್ಲ ಹಾಕಿದ್ನಲ್ವ. ಸೊ ನನಗೆ ಫಸ್ಟ್ ಮಂತ್ ಸ್ಯಾಲ್ರಿ ನಮ್ಮ ಸ್ಕೂಲಿಂದ ಸೊ ನನಗೆ ಬಂದಿದ್ದು 8,000. ಸೊ ಅದರಲ್ಲಿ ಹೇಳ್ಕೊಳ್ಳೋದ್ರೆ ಏನು ತಪ್ಪಿಲ್ಲ. ಯಾಕಂತಂದರೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು 1 ರೂಪಾಯಿ ಆದರೂ ಕೂಡ ಅದನ್ನ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದೇನು ಕಮ್ಮಿ ಆದ್ರೇನು ಜಾಸ್ತಿ ಆದ್ರೇನು ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಆ ಥರ ಎಲ್ಲ ಇಲ್ಲ. ಕೆಲವರು ಅನ್ಕೋತಾರೆ ಕಮ್ಮಿ ದುಡ್ಡು ಹೇಳ್ಕೊಬಾರ್ದು ಮಾಡಬಾರ್ದು ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಸೊ ಬಟ್ ಏನು ಅಂತಂದರೆ, ಸ್ಯಾಲ್ರಿ ಬಗ್ಗೆ ಅಂತೂ ನಾನು ಯೋಚನೆ ಮಾಡಲ್ಲ, ಎಷ್ಟೇ ಬರಲಿ ಒಟ್ಟಲ್ಲಿ ಬರ್ತಾಯಿದೆಯಲ್ಲ ನನಗೆ ಸ್ಯಾಲ್ರಿ ಅನ್ನೋದೇ ಖುಷಿ. ಸ್ಯಾಲ್ರಿಗಿಂತ ನನಗೆ ಮಕ್ಕಳೇ ಹೇಳಿದ್ರಂತೆ ಅವ್ರ ಮನೇಲಿ, ಅವ್ರ ಪೇರೆಂಟ್ಸ್ಗೆ ಹೊಸ ಟೀಚರ್ ಬಂದಿದ್ದಾರೆ, ಅವರು ಇಂಗ್ಲೀಷ್ ಮ್ಯಾಥ್ಸ್ ಮಾಡ್ತಾರೆ, ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅವ್ರ ಪೇರೆಂಟ್ಸ್ ಹತ್ರ ಹೇಳಿದಾರಂತೆ. ಈ ವಿಷಯ ನಂಗೆ ಗೊತ್ತಿರಲಿಲ್ಲ. ನನಗೆ ಸೀತಾ ಮತ್ತೆ ಹೇಳಿದ್ರು, ಅವ್ರಿಗೆ ಗೊತ್ತಿರೋರು ಈ ಥರ ಬಂದು ನಮ್ಮ ಮನೇಲಿ ಮಕ್ಳಿಗೆ ಹೇಳಿದ್ರು, ಎಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಸೊ ಜಾಸ್ತಿ ಸ್ಯಾಲ್ರಿಗಿಂತ ನನಗೆ ಅದೇ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನಾನು ಹೇಳ್ಕೊಡ್ತಾ ಇರೋದು ಮಕ್ಳಿಗೆ ಅರ್ಥ ಆಗ್ತಾಯಿದೆ ಅಂತ ಹೇಳಿದ್ರಲ್ಲ, ಸೊ ಅದೇ ಖುಷಿ. ಏನೇ ಆಗಲಿ, ನಾವು ಮಾಡೋ ಕೆಲಸ ಒಂದು ಅಪ್ರಿಷಿಯೇಷನ್ ಬೇಕು ನಮಗೆ. ಸೊ ನಾವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂತು ಅಂದರೆ ಅದೇ ಒಂಥರ ಸಕ್ಸಸ್ಸು. ನಾನು ಯಾವಾಗಲೇ ಅಷ್ಟೇ, ಯಾವುದೇ ಜಾಬ್ ಮಾಡಲಿ ಅಷ್ಟೇ, ನನಗಾಗೋಷ್ಟು ಬೆಸ್ಟ್ ನಾನು ಕೊಡ್ತೀನಿ. ಆಮೇಲೆ ನನ್ನ ಟ್ಯಾಲೆಂಟ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಏನಾದರೂ ಕಲ್ತ್ಕೊಳ್ಳೋಕ್ಕೆ, ನನ್ನ ಜಾಬಿಂದ ನನ್ನ ಕೆಲಸದಿಂದ ನಾನು ಏನಾದರೂ ಕಲ್ತ್ಕೊಳ್ಳೋಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಆದಷ್ಟು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕಂತೆಲ್ಲ ತುಂಬ ಜಾಸ್ತಿನೇ ಯೋಚನೆ ಮಾಡ್ತೀನಿ. ಸೊ ನನಗದೇ ಖುಷಿ. ಇನ್ನೂ ಚೆನ್ನಾಗಿ ಮಾಡಬೇಕು, ನಾನು ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಚೆನ್ನಾಗಿ ಟೀಚರಾಗಿ ವರ್ಕ್ ಮಾಡಬೇಕು, ಇನ್ನೂ ಒಳ್ಳೆ ಹೆಸರು ತಗೋಬೇಕು, ಈ ರೀತಿ ಮೈಂಡ್ಸೆಟ್ ನನಗಿರೋದು. ಸೊ ಏನು ಅಂತಂದರೆ,
ನಾವು ಓದೋ ಕಡೆ ನಾವು ಏನು ಮಾಡ್ತಾಯಿದ್ದೀವೋ ಅದರಲ್ಲಿ ನಮ್ಮದು 100% ಕೊಡಲೇಬೇಕು ನಾವು. ಆಮೇಲೆ ನಾವು ಅದರಿಂದ ಕಲ್ತ್ಕೋಬೇಕು. ಆಮೇಲೆ ಕಲ್ತ್ಕೊಂಡಿರೋದ್ರಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ನಮ್ಮ ನಮ್ಮ ಟ್ಯಾಲೆಂಟ್ಸ್ ಏನಿದೆಯೋ ತೋರಿಸ್ಬೇಕು. ಆಮೇಲೆ ಹೊಸದು ನಾವು ಕಲಿಬೇಕು ಅನ್ನೋದೇ ನನಗಿರೋದು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಆಗ್ತಾಯಿದೆ. ಇವಾಗ ನಾನು ಮಾಡ್ತಾ ಇರೋ ಸ್ಕೂಲಲ್ಲಿ ಚೆನ್ನಾಗಿದೆ. ಸೊ ಹೀಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಟೀಚರಾಗಿ. ಆವಾಗೇ ನಾನು ಇನ್ನೂ ಚೆನ್ನಾಗಿ ಒಳ್ಳೆ ಟೀಚರ್ ಅಂತ ಹೆಸರು ತಗೋಬೋದು. ಸೊ ಇಷ್ಟೇ. ಸೊ ಯಾರಾದರೂ ಅನಿಸಿರ್ಬೋದು ಮೋಸ್ಟ್ಲಿ ನಿಮಗೆ ಸ್ಯಾಲ್ರಿ ಕಮ್ಮಿನೋ ಇಲ್ಲ ಜಾಸ್ತಿನೋ ಏನೋ ಅನಿಸಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಸೊ ನನಗೆ ಬರ್ತಾ ಇರೋದು ಇಷ್ಟೇ. ಸೊ ನನಗೇನು ಇಷ್ಟರಲ್ಲೇ ಪರವಾಗಿಲ್ಲ, ತೃಪ್ತಿ ಇದೆ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ. ಸೊ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಸೊ ನನಗೆ ನಾನು ಕೇಳ್ಕೊತೀನಿ ಒಂದು ಕ್ವಶನ್: ನೀನು ಸ್ಯಾಲ್ರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀಯ ಅಂತಂದರೆ ನೀನು ವರ್ಕ್ ಜಾಸ್ತಿ ಮಾಡಬೇಕು. ಅದು ನೀನು ಮಾಡ್ತಾಯಿದ್ದೀಯ 100% ಮಾಡ್ತೀಯಾ, ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ನಿನಗೆ ಬೇಕು ಅಂದರೆ ನೀನು ಜಾಸ್ತಿ ಇದು ಮಾಡಬೇಕು ಅಂತ ಆ ಥರ ಎಲ್ಲ ಥಿಂಕ್ ಮಾಡ್ತೀನಿ ನಾನು. ಸೊ ಏನಿದ್ರೂ ಕೂಡ ನಾವು ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಬೇಕು, ಚೆನ್ನಾಗಿ ವರ್ಕ್ ಮಾಡಬೇಕು. ಆಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸ್ಯಾಲ್ರಿ ಬಗ್ಗೆ ನನಗೆ ಏನು ಚಿಂತೆ ಇಲ್ಲ. ಇನ್ನು ನನಗೆ ಮಾಡೋಕ್ಕೂ ಆಗೋಲ್ಲ. ಇನ್ನು ಅಕ್ಟೋಬರ್ವರೆಗೂ ಮಾಡ್ಬೋದು ಅಷ್ಟೇ. ಆಮೇಲೆ ನನ್ನ ಡೆಲಿವರಿ ಬರುತ್ತೆ, ಆವಾಗ ನಾನು ಹೋಗೋಕ್ಕೆ ಆಗೋಲ್ಲ. ಆ ಮಗು ದೊಡ್ಡದಾಗೋವರೆಗೂ ಆ ಮಗು ನೋಡಿಕೊಂಡೇ ಇರಬೇಕಾಗುತ್ತೆ ಮನೆಯಲ್ಲಿ. ಆ ಮಗು ನೋಡಿಕೊಂಡೆ ಹ್ಯಾಪಿಯಾಗಿ ಇರ್ತೀನಿ. ಅಂದರೆ ಹ್ಯಾಪಿಯಾಗಿ ಇರ್ತೀನಿ, ಆದರೆ ಬಟ್ ಓದ್ಕೊಳ್ಳೋದಿರುತ್ತಲ್ಲ, B.Ed ಕಂಪ್ಲೀಟ್ ಮಾಡೋದಿರುತ್ತಲ್ಲ. ಸೊ ಸೆಕೆಂಡ್ ಸೆಮ್ಮು ಜನವರಿಯಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡೋ ಕಡೆ ನೋಡ್ತೀನಿ, ಮಗು ಕಡೆ ಮತ್ತು ನನ್ನ B.Ed ಕಡೆ. ಸೊ ನಾನು ಅವೆರಡು ಕಡೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬು ಬಿಡೋಕ್ಕಾಗಲ್ಲ. ಯೂಟ್ಯೂಬ್ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಷನು ಮಾಡ್ತೀನಿ. ಸೊ ಹಾಗೆ ಎಲ್ಲರೂ ಹೇಳಿದ್ದೀರಾ ಚೆನ್ನಾಗಿ ತೆಗ್ದಿದ್ದೀರಾ ಮಾರ್ಕ್ಸು, ಗುಡ್ ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದೀರಾ. ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಅದಕ್ಕೆ ನನಗೆ ಗೊತ್ತಿತ್ತು ಈ ಯೂಟ್ಯೂಬ್ನೂ ಮಾಡಿಕೊಂಡು ನಾನು ಕೆಲಸನೂ ಮಾಡಿಕೊಂಡು ಮನೇನೂ ಮ್ಯಾನೇಜ್ ಮಾಡಿಕೊಂಡು ನಾನು ಓದೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ನಾನು ಸ್ಯಾಕ್ರಿಫೈಸ್ ಮಾಡಿದೆ, ಯೂಟ್ಯೂಬ್ ಮಾಡೋದನ್ನ ಬಿಟ್ಟೆ. ವ್ಯೂಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಂಗೆ ಗೊತ್ತಿತ್ತು ಡೆಫಿನೆಟ್ಲಿ ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ, ಮತ್ತು ನಾನು ಯೂಟ್ಯೂಬಲ್ಲಿ ಕೆಳಗಡೆ ಬಂದುಬಿಡ್ತೀನಿ ಅಂತ ಗೊತ್ತಿತ್ತು. ಆದರೂ ಕೂಡ ಫಸ್ಟು ನನ್ನ ಚಾಯ್ಸು B.Edಲ್ಲಿ ಚೆನ್ನಾಗಿ ತೆಗಿಬೇಕು, ಮಾರ್ಕ್ಸು ಚೆನ್ನಾಗಿ ಮಾಡಬೇಕು ಎಕ್ಸಾಮ್ ಅನ್ನೋದಿತ್ತು. ಸೊ ಸ್ವಲ್ಪ ಯೂಟ್ಯೂಬ್ನ ಸ್ಯಾಕ್ರಿಫೈಸ್ ಮಾಡಿ, ಆಮೇಲೆ ಸ್ವಲ್ಪ ನಿದ್ದೆ ಸ್ಯಾಕ್ರಿಫೈಸ್ ಮಾಡಿ, ಜಾಸ್ತಿ ಎಫರ್ಟ್ ಹಾಕಿ ಮಾಡಿದೆ. ಸೊ ಸಕ್ಸಸ್ಸು ಬಂತು ಅಂತ ಅಂದ್ಕೊತೀನಿ. ಆದರೆ ಇನ್ನಷ್ಟು ನಾನು ಚೆನ್ನಾಗಿ ತೆಗಿಬೋದಿತ್ತು ಮಾರ್ಕ್ಸು ಅಂದ್ಕೊಂಡಿದ್ದೀನಿ. ನನಗೊಂಥರ ಮೋಟಿವೇಶನ್ ಆಗಿಬಿಟ್ಟಿದೆ ಈ ಸರಿ ಈ ಟೈಮಲ್ಲಿ ನಾನು ತೊಗೊಂಡಿರೋದು. ಓಕೆ, ನಾನು ಪ್ರೆಗ್ನೆಂಟ್ ಆಗಿದ್ರು ಕೂಡ ಮನೇಲೂ ನೋಡ್ಕೊತಾ, ಕೆಲಸಕ್ಕೂ ಹೋಗ್ತಾ, ಜಾಬು ಮಾಡ್ತಾ ನಾನು ಓದ್ಕೊಂಡು ಇಷ್ಟು ಮಾತ್ರ ತೆಗೆದಿದ್ದೀನಿ, ಪರವಾಗಿಲ್ಲ ಮಾರ್ಕ್ಸು. ಇನ್ನು ನೆಕ್ಸ್ಟ್ ಸೆಮ್ಮಲ್ಲಿ ಏನೋ ಜಾಬ್ಗೆ ಹೋಗೋದೇನೂ ಇಲ್ಲ ಅಂತಂದರೂ ಕೂಡ ಅವಾಗ ಇನ್ನೂ ಚೆನ್ನಾಗಿ ಓದಿ ಬರೀಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಆಗಲಿ ನಾವು ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ನಾವು ಮನ್ಸು ಮಾಡಬೇಕು ಅಷ್ಟೇ. ನಾವು ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡ್ತೀವೋ ಅದರಲ್ಲೇ ನಾವು ಸಕ್ಸಸ್ ಸಿಗೋದು. ಜಾಸ್ತಿ ಓದ್ಕೊಂಡ್ರೆ ಜಾಸ್ತಿ ಒಳ್ಳೆ ಮಾರ್ಕ್ಸ್ ತೆಗಿತೀವಿ. ಜಾಸ್ತಿ ಮನೆ ಕೆಲಸ ಮಾಡ್ಕೊಂಡಿದ್ರೆ ಜಾಸ್ತಿ ಮನೆ ನೀಟಾಗಿರೋದು ಮೇಂಟೈನ್ ಮಾಡೋದು ಮಾಡ್ತೀವಿ. ಕೆಲಸದ ಕಡೆ ಜಾಸ್ತಿ ಟೈಮ್ ಕೊಟ್ಟು ಗಮನ ಕೊಟ್ಟರೆ ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ. ಸೊ ನಾನಂತೂ ಒಂದು ಸ್ವಲ್ಪ ಟೆನ್ಷನ್ ತೊಗೊಂಡಿರೋ ಎಲ್ಲದಕ್ಕೂ ಇಷ್ಟಿಷ್ಟು ಟೈಮ್ ಅಂತ ಅಂದ್ಬಿಟ್ಟು ತಗೊಂಡು ಮಾಡಿದ್ದು. ಓಕೆ, ನೆಕ್ಸ್ಟ್ ಸೆಮ್ಮು ಇನ್ನೂ ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂತಂದರೆ ಇನ್ನೂ ತುಂಬಾ ಇದೆ ಓದೋದು, ಜಾಸ್ತಿ ಇದೆ. ಈ ಸರಿ ಆದರೆ ಒಂದಿಷ್ಟು ದಪ್ಪ ಬುಕ್ಕಿತ್ತು. ಈ ಸೆಕೆಂಡ್ ಸೆಮ್ಮಲ್ಲಿ ಈ ಥರ ಬುಕ್ ಜೊತೆ ಇನ್ನೂ 1-2 ಬುಕ್ ಆ್ಯಡ್ ಆಗುತ್ತೆ. ಸೊ ಸಬ್ಜೆಕ್ಟ್ ಬೇರೆ ನಾನು ಸೆಲೆಕ್ಟ್ ಮಾಡಿರೋದು ಮ್ಯಾಥ್ಸು, ಫಿಸಿಕ್ಸು. ಸೊ ಮ್ಯಾಥ್ಸು, ಫಿಸಿಕ್ಸು ಟೀಚರ್ ಆಗೋಕ್ಕೆ ಸೊ ನಾನು ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಸೊ ಇನ್ನೂ ಜಾಸ್ತಿ ಇರುತ್ತೆ. ಕಂಪ್ಯೂಟರ್ ಸೈನ್ಸು ತೊಗೋಬೇಕು, ಮನೇಲಿ ತಗೋ ಅಂತ ಮೊದಲು ಹೇಳಿದರು. ಆದರೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಕಡೆ ಅದು ಅಷ್ಟೊಂದು ಇದಿಲ್ಲ. ಇವಾಗ ಎಲ್ಲೇ ನಾನು ಸ್ಕೂಲಿಗೆ ಒಂದು ಇಂಟರ್ವ್ಯೂಗೆ ಹೋದರೂ ಕೂಡ, ಜಾಬ್ಗೆ ಟ್ರೈ ಮಾಡಿದ್ರು ಕೂಡ, ಸೊ ಫಿಸಿಕ್ಸು ಮ್ಯಾಥ್ಸು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಇದಿರುತ್ತೆ,
ಓಕೆ, ಫಿಸಿಕ್ಸು ಮ್ಯಾಥ್ಸು ಇಂಪಾರ್ಟೆಂಟು ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಅದಕ್ಕೆ ಜಾಸ್ತಿ ಬೇಕಾಗುತ್ತೆ, ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಫಿಸಿಕ್ಸು ಮ್ಯಾಥ್ಸೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ನೋಡಿ, ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿಬಿಟ್ಟು ಇವಾಗ ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಸೈನ್ಸ್ದು ಏನೂ ಇಲ್ಲ. ಸೊ ಅದು ಸುಮ್ಮನೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಅದು ಇದಾಗುತ್ತಲ್ವ, ಅದಕ್ಕೆ ನಾನು ಫಿಸಿಕ್ಸು ಮ್ಯಾಥ್ಸು ತೊಗೊಂಡ್ಬಿಟ್ಟು ಅದೇ ಬೆಟರ್ ಅನಿಸ್ತು. ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕಷ್ಟಪಡೋಣ, ಇನ್ನೂ ಚೆನ್ನಾಗಿ ಓದೋಣ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫಿಸಿಕ್ಸು ಮ್ಯಾಥ್ಸ್ ತಗೊಂಡೆ. ಅದು ಮುಂದಕ್ಕೆ ಯೂಸ್ ಆಗುತ್ತೆ. ಆಮೇಲೆ TET CET ಎಕ್ಸಾಮು ಬರಿಬೋದು ನೆಕ್ಸ್ಟ್ ಸೆಮ್ಮಲ್ಲೇ. ನೆಕ್ಸ್ಟ್ ಸೆಮ್ಮಲ್ಲ ಇಲ್ಲ ಅದರ ನೆಕ್ಸ್ಟ್ ಸೆಮ್ಮಲ್ಲ ನೋಡಬೇಕು, ಅದು ಸರ್ಕ್ಯೂಟ್ ಬಂದಾಗ ಗೊತ್ತಾಗುತ್ತೆ. ಸೊ ಅದು ಮಾಡೋಣ, TETನೂ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. TET ಬರಿಬೋದಲ್ಲ, ಸೊ ಅದನ್ನು ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಫ್ಯೂಚರ್ ಮುಂದಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಮೇನ್ ಇರೋದೇನು ಅಂತಂದರೆ, ನನಗಂತೂ 2-3 ವಿಷಯನೇ ಇರೋದು ಮೇನು. ಫಸ್ಟು ಸ್ಕ್ಯಾನಿಂಗ್ ಮಾಡಬೇಕು, ಪಾಪು ಹೇಗಿದೆ ಅಂತ ತಿಳ್ಕೊಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಸ್ಕೂಲಲ್ಲಿ ಮ್ಯಾಥ್ಸು ಸ್ವಲ್ಪ ಸಬ್ಜೆಕ್ಟ್ ಸಿಲೆಬಸ್ ಇದು ಮಾಡೋದಿದೆ, ಸೊ ಅದೊಂದು ಮಾಡಬೇಕು. ಆಮೇಲೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಮತ್ತು ನಾನು ಮುಂದೆ ಬರಬೇಕು, ಯೂಟ್ಯೂಬಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸೆಕೆಂಡ್ ಸೆಮ್ಮು ಕೂಡ ನೆಕ್ಸ್ಟು ಓದ್ಕೊಳ್ಳೋಣ ಚೆನ್ನಾಗಿ. ಇವಾಗಿಂದಲೇ ಎಲ್ಲ ನೋಟ್ಸು ಅಸೈನ್ಮೆಂಟು ಎಲ್ಲ ಪ್ರಿಪೇರ್ ಮಾಡಿ ಇವಾಗಿಂದಲೇ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಡೆಲಿವರಿ ಟೈಮಲ್ಲಿ ಆಮೇಲೆ ಮಗು ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾನು ಬರೆಯೋಕ್ಕಾಗಲಿ ಓದೋಕ್ಕಾಗಲಿ ಆಗೋಲ್ಲ. ಅದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ಕೇಳಿದೆ, ಫಸ್ಟು ಸೆಕೆಂಡ್ ಸೆಮ್ಮದು ಯಾವುದು ಬುಕ್ ಇದೋ ತೊಗೊಂಡ್ಬಿಡೋಣ ಅಂತ ಕೇಳಿದೆ. ಸೊ ಬುಕ್ ಬಂದರೆ ಗೊತ್ತಾಗ್ಬಿಡುತ್ತಲ್ವಾ, ಸೊ ಹೇಗೆ ಓದ್ಕೋಬೇಕು, ಏನು ಕಂಟೆಂಟ್ ಇದೆ, ಏನು ಸಬ್ಜೆಕ್ಟ್ ಇದೆ, ಈಸಿ ಇದೆಯಾ, ಕಷ್ಟ ಇದೆಯಾ, ನಾನು ಎಷ್ಟು ಎಫರ್ಟ್ ಹಾಕಬೇಕು, ಇವೆಲ್ಲ ಗೊತ್ತಾಗುತ್ತಲ್ವ. ಸೊ ಅದಕ್ಕೆ ಫಸ್ಟು ನಾಳೆನೇ ಹೋಗಿ ಹೇಗಿದ್ದರೂ ಚಿತ್ರಮನೆಗೆ ಹೋಗ್ತಾಯಿದ್ದೀವಿ. ಸೊ ಯಾವುದಾದ್ರೂ ಬುಕ್ ಇದ್ದರೆ B.Edದು ಸೆಕೆಂಡ್ ಸೆಮ್ಮದು ಬುಕ್ಕು ನಮ್ಮ ಸರ್ನ ಕೇಳ್ಬಿಟ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಸೆಮ್ಮಲ್ಲಿ ಏನೇನು ಸಿಲೆಬಸ್ ಇರುತ್ತೆ, ಹೇಗಿರುತ್ತೆ ಸಬ್ಜೆಕ್ಟು ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ನಾಳೆನೇ ನನ್ನ ಸೆಕೆಂಡ್ ಸೆಮ್ಮು ಹೊಸ ಬುಕ್ಕುಗಳು ತೊಗೊಂಬಿಡ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಸಿಕ್ಕಿದ್ರೆ ಸಾಕು. ಅಷ್ಟೇ ಫ್ರೆಂಡ್ಸ್, ನಾಳೆ ನನ್ನ ಹೆಲ್ತ್ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ 6 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟು ಏನು ಬಂತು, ಮಗು ಹೇಗಿದೆ ಏನು ಅನ್ನೋದೆಲ್ಲ ನಾಳೆ ತಿಳಿಸ್ಕೊಡ್ತೀನಿ. ಹಾಗೆ ಲಾಗ್ ಕೂಡ ಇವಾಗೇನಿಲ್ಲ, ಟಯರ್ಡ್ ಆಗಿಬಿಟ್ಟಿದೆ, ಮಲ್ಕೊಬಿಡೋದಷ್ಟೇ. ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಬಿಡೋದಷ್ಟೇ. ನಾಳೆ ಬೇಗ ಎದ್ದೊಳ್ಬೇಕು, ಸ್ಕ್ಯಾನಿಂಗ್ಗೆ ಚಿಂತಾಮಣಿಗೆ ಹೋಗಬೇಕು. ಜರ್ನಿನೇ 2-3 ಅವರ್ಸ್ ಇದೆ. ಸೊ ಏನು ಲಾಗ್ ಏನು ಮತ್ತೆ ಕಂಟಿನ್ಯೂ ಮಾಡಲ್ಲ. ಮತ್ತು ನಾನು ನಾಳೆ ಲಾಗಲ್ಲಿ ಸಿಗ್ತೀನಿ. ಇನ್ಮೇಲೆ ಡೈಲಿ ಮಾರ್ನಿಂಗ್ ರೊಟೀನು ಮತ್ತು ನನ್ನ ಈವ್ನಿಂಗ್ ರೊಟೀನು, ಹಾಗೆ ನಾನು ಮಾಡೋ ಕುಕ್ಕಿಂಗು, ಅದು ಪ್ರತಿಯೊಂದು ಆ ಥರ ಕಂಟೆಂಟ್ಸ ಇನ್ಮೇಲೆ ಶೇರ್ ಮಾಡ್ಕೋತೀನಿ. ಸೊ ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ನನಗೆ ಥ್ಯಾಂಕ್ಸ್ ಫಾರ್ ನನಗೆಲ್ಲರೂ ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಹೇಳಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಹೀಗೆ ನನ್ನ ಲಾಗ್ಸ್ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಲಾಗ್ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.